ನಮಸ್ಕಾರ ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಡಯನಾ ಕೂರ್ಗ್. ರಾಬಿನ್ ವೇಣು ಉತ್ತಪ್ಪ ಕೊಡಗಿನ ಪ್ರತಿಭೆ, ಭಾರತ ಕ್ರಿಕೆಟ್ ತಂಡದ ಆಟಗಾರ. ಇವರು ಏಪ್ರಿಲ್ 2006ರಂದು ಇಂಗ್ಲೆಂಡ್ ವಿರುದ್ಧ ತಮ್ಮ ಮೊದಲನೆಯ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯವನ್ನ ಆಡಿದ್ರು. ಸರಣಿಯ 7ನೇ ಹಾಗೂ ಕೊನೆಯ ಪಂದ್ಯದಲ್ಲಿ ಆಡಿದ ಉತ್ತಪ್ಪ 86 ರನ್ನುಗಳನ್ನು ಬಾರಿಸಿ ತಮ್ಮ ಮೊದಲನೆಯ ಪಂದ್ಯದಲ್ಲೇ ಭಾರತದ ಆಟಗಾರರಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ದಾಖಲೆಯನ್ನ ತಮ್ಮದಾಗಿಸಿಕೊಂಡ್ರು. ಇವರು ವೇಗದ ಬೌಲರ್ಗಳ ವಿರುದ್ಧ ಬ್ಯಾಟಿಂಗ್ ಕ್ರೀಸ್ನಿಂದ ಹೊರಗೆ ಬಂದು ಬ್ಯಾಟಿಂಗ್ ಮಾಡುವ ವಿಶಿಷ್ಟ ಶೈಲಿ ಅಳವಡಿಸಿಕೊಂಡಿರೋದ್ರಿಂದ ಇವರನ್ನ ದಿ ವಾಕಿಂಗ್ ಅಸಾಸಿನ್ ಎಂದು ಕರೆಯಲಾಗುತ್ತೆ. ಇನ್ನು ಭಾರತ ತಂಡದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ಟೀಮ್ ಇಂಡಿಯಾ ಪರ ಒಟ್ಟು 59 ಪಂದ್ಯಗಳನ್ನು ಆಡಿದ್ದಾರೆ. ಈ ವೇಳೆ ಏಕದಿನ ಕ್ರಿಕೆಟ್ನಲ್ಲಿ 934 ರನ್ ಕಲೆ ಹಾಕಿದ್ದಾರೆ. ಟಿ20 ಕ್ರಿಕೆಟ್ನಲ್ಲಿ 249 ರನ್ ಅನ್ನು ಸಿಡಿಸಿದ್ದಾರೆ. ಇದರ ನಡುವೆ 7 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಇನ್ನು 2022ರಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ಗಳಿಗೂ ವಿದಾಯ ಹೇಳಿರುವ ಉತ್ತಪ್ಪ ಕೆಲ ಲೀಗ್ಗಳಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಟೀಮ್ ಇಂಡಿಯಾದ ಮಾಜಿ ಆಟಗಾರ ರಾಬಿನ್ ಉತ್ತಪ್ಪ ವಿರುದ್ಧ ಅರೆಸ್ಟ್ ವಾರೆಂಟ್ ಈಗ ಜಾರಿಯಾಗಿದೆ. ರಾಬಿನ್ ಉತ್ತಪ್ಪ ಅವರು ನಡೆಸ್ತಾ ಇರುವ ಬಟ್ಟೆ ಕಂಪನಿ ಒಂದರಲ್ಲಿ ಉದ್ಯೋಗಿಗಳ ಭವಿಷ್ಯ ನಿಧಿ ಅಂದ್ರೆ PF ಈ ಕೊಡುಗೆಗಳಿಗೆ ಸಂಬಂಧಪಟ್ಟಂತೆ ವಂಚನೆ ಆರೋಪದ ಮೇಲೆ ಬಂಧನದ ವಾರೆಂಟ್ ಅನ್ನ ಹೊರಡಿಸಲಾಗಿದೆ. ಸುಮಾರು 24 ಲಕ್ಷ ರೂಪಾಯಿ ಬಾಕಿಯನ್ನ ಪಾವತಿಸೋದಕ್ಕೆ ಡಿಸೆಂಬರ್ 27ರವರೆಗೂ ಸಮಯ ಇದೆ. ಇಲ್ಲದಿದ್ರೆ ಬಂಧನವನ್ನ ಎದುರಿಸಲೇಬೇಕಾಗತ್ತೆ. ಉತ್ತಪ್ಪ ಅವರು ಬೆಂಗಳೂರು ಮೂಲದ ಸೆಂಟಾರಸ್ ಲೈಫ್ ಸ್ಟೈಲ್ ಬ್ರಾಂಡ್ಸ್ ಪ್ರೈವೇಟ್ ಲಿಮಿಟೆಡ್ ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಂಪನಿಯು ಸುಮಾರು 23,36,602 ಹತ್ರ 24 ಲಕ್ಷ ರೂಪಾಯಿ ನಷ್ಟವನ್ನ ಪಾವತಿ ಮಾಡೋದಕ್ಕೆ ವಿಫಲವಾಗಿದೆ. ಇದನ್ನ ಮಾಜಿ ಟೀಮ್ ಇಂಡಿಯಾ ಆಟಗಾರರಿಂದ ವಸೂಲಿ ಮಾಡಬೇಕಾಗಿದೆ ಎಂದು ಪ್ರಾದೇಶಿಕ PF ಕಮಿಷನರ್ ಷಡಾಕ್ಷರಿ ಗೋಪಾಲ ರೆಡ್ಡಿ ಅವರು ತಿಳಿಸಿದ್ದಾರೆ. ಡಿಸೆಂಬರ್ 4ರಂದು ಬಂಧನ ವಾರೆಂಟ್ ಕೂಡ ಹೊರಡಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ರಾಬಿನ್ ಉತ್ತಪ್ಪ ಅವರಿಗೆ ನೋಟಿಸ್ ಅನ್ನ ನೀಡೋದಕ್ಕೆ ಪೊಲೀಸರು ಅವರ ಮನೆಗೆ ಕೂಡ ಹೋಗಿದ್ರು. ಆದ್ರೆ ಪ್ರಸ್ತುತವಾಗಿ ಆ ವಿಳಾಸದಲ್ಲಿ ಅವರು ವಾಸವಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇದೀಗ ರಾಬಿನ್ ಉತ್ತಪ್ಪ ಅವರಿಗೆ ವಾರೆಂಟ್ ಅನ್ನ ಜಾರಿಗೊಳಿಸಲಾಗಿದೆ. ಸದ್ಯ ರಾಬಿನ್ ಉತ್ತಪ್ಪ ಭಾರತವನ್ನ ತೊರೆದು ದುಬೈನಲ್ಲಿ ನೆಲೆಸಿದ್ದಾರೆ ಎನ್ನುವಂತಹ ಸುದ್ದಿ ಕೂಡ ಇದೆ. ಇದೀಗ ಅವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವ ಕಾರಣ ಬೆಂಗಳೂರಿಗೆ ಬರುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಸದ್ಯ ರಾಬಿನ್ ಉತ್ತಪ್ಪ ಅರೆಸ್ಟ್ ಆಗೋದ್ರ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ. ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.